ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಕ್ಯಾಥೋಲಿಕ್ ದೇವತಾಶಾಸ್ತ್ರದಲ್ಲಿ ಬಹಳ ಮುಖ್ಯವಾದ ಒಂದು ಶೀರ್ಷಿಕೆ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂತಿದ್ದೇವೆ. ಹೌದು. ವಿಷಯ ಮಾತೆ ಮರಿಯಮ್ಮ ಧರ್ಮಸಭೆಯ ತಾಯಿ. ನಮ್ಮತ್ರ ಈ ವಿಷಯದ ಬಗ್ಗೆ ಕೆಲವು ಆಯ್ದ ಲೇಖನದ ಭಾಗಗಳಿದೆ. ಸೊ ಈ ಶೀರ್ಷಿಕೆ ಅಂದ್ರೆ ಲ್ಯಾಟಿನ್ನಲ್ಲಿ ಮಾತೆರ್ ಎಕ್ಲೆಸಿಯೆ ಅಂತಾರಲ್ಲ, ಮಾತೆರ್ ಎಕ್ಲೆಸಿಯೆ. ಹೌದು. ಇದರ ನಿಜವಾದ ಅರ್ಥ ಏನು, ಇದರ ಹಿನ್ನೆಲೆ ಏನು, ಮತ್ತು ಇದು ಹೇಗೆ ಅಧಿಕೃತವಾಗಿ ಬಂತು ಅನ್ನೋದನ್ನ ಇವತ್ತು ಸ್ವಲ್ಪ ವಿವರವಾಗಿ ನೋಡೋಣ. ಖಂಡಿತ. ಸರಿ, ಹಾಗಾದ್ರೆ ಮೊದಲು ಈ ಶೀರ್ಷಿಕೆಯ ಮೂಲ ಅರ್ಥಕ್ಕೆ ಬರೋಣ. ಧರ್ಮಸಭೆಯ ತಾಯೆ ಅಂದ್ರೆ ಏನು? ಇದು ಕೇವಲ ಒಂದು ಗೌರವದ ಪದನ ಅಥವಾ ಇದರಲ್ಲಿ ಇನ್ನೂ ಏನಾದರೂ ಆಳವಾದ ಅರ್ಥ ಇದೆಯಾ? ಹೌದು, ಇದರಲ್ಲಿ ಖಂಡಿತವಾಗಿಯೂ ಒಂದು ಗಹನವಾದ ದೇವತಾಶಾಸ್ತ್ರೀಯ ವಿಚಾರ ಅಡಗಿದೆ. ಇದು ಕೇವಲ ಒಂದು ಅಲಂಕಾರಿಕ ಪದ ಅಲ್ಲ. ಓಕೆ. ಇದರ ಹಿಂದಿನ ಮುಖ್ಯವಾದ ತರ್ಕ ಹೀಗಿದೆ ನೋಡಿ. ಮೊದಲನೇದಾಗಿ, ಧರ್ಮಸಭೆ ಅಂದ್ರೆ ಚರ್ಚ್ ಇದೆಯಲ್ಲ, ಅದನ್ನ ಕೇವಲ ಒಂದು ಸಂಘಟನೆ ಅಂತ ನೋಡೋದಿಲ್ಲ. ಅದನ್ನ ಯೇಸುಕ್ರಿಸ್ತನ ರಹಸ್ಯಮಯ ಶರೀರ ಅಂತ ಕರೀತಾರೆ. ಮಿಸ್ಟಿಕಲ್ ಬಾಡಿ ಆಫ್ ಕ್ರೈಸ್ಟ್. ರಹಸ್ಯಮಯ ಶರೀರ ಅಂದ್ರೆ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರೆಲ್ಲರೂ ಸೇರಿ ಒಂದ್ ರೀತಿ ಆಧ್ಯಾತ್ಮಿಕವಾಗಿ ಕ್ರಿಸ್ತನೊಂದಿಗೆ ಒಂದಾಗಿರೋ ಒಂದು ಜೀವಂತ ಶರೀರ ಅಂತ. ಓ, ಹಾಗೆ ಅಂದ್ರೆ ನಾವೆಲ್ಲರೂ ಆ ಶರೀರದ ಭಾಗಗಳು ಅಂತ. ಎಕ್ಸಾಕ್ಟ್ಲಿ. ಈಗ ಎರಡನೇ ಪಾಯಿಂಟ್ಗೆ ಬರೋಣ. ಮಾತೆ ಮರಿಯಮ್ಮ ಯಾರು? ಅವರು ಯೇಸುಕ್ರಿಸ್ತನ ತಾಯಿ ಅಲ್ವಾ? ಹೌದು. ಮತ್ತೆ ಈ ರಹಸ್ಯಮಯ ಶರೀರ ಅನ್ನೋ ಕಾನ್ಸೆಪ್ಟ್ನಲ್ಲಿ ಯೇಸುಕ್ರಿಸ್ತನನ್ನ ಆ ಶರೀರದ ಶಿರಸ್ಸು ಅಂದ್ರೆ ಹೆಡ್ ಅಂತ ಪರಿಗಣಿಸ್ತಾರೆ. ಸರಿ, ಶಿರಸ್ಸು ಯೇಸು, ಶರೀರ ಧರ್ಮಸಭೆ. ಹೌದು. ಈಗ ಇವೆರಡನ್ನು ಜೋಡಿಸಿದ್ರೆ ತರ್ಕ ತುಂಬಾ ಸರಳ. ಯಾರು ಶಿರಸ್ಸಿಗೆ ಅಂದ್ರೆ ಯೇಸುವಿಗೆ ತಾಯಿನೋ, ಅವರು ಆ ಶಿರಸ್ಸಿಗೆ ಸೇರಿದ ಇಡೀ ಶರೀರಕ್ಕೂ ಅಂದ್ರೆ ಪೂರ್ತಿ ಧರ್ಮಸಭೆಗೂ ಆಧ್ಯಾತ್ಮಿಕವಾಗಿ ತಾಯಿ ಆಗುತ್ತಾರೆ. ಓ, ಅಂದ್ರೆ ಯೇಸುವಿನ ತಾಯಿಯಾಗಿರೋದ್ರಿಂದಲೇ ಅವರು ಇಡೀ ಚರ್ಚ್ನ ಎಲ್ಲ ವಿಶ್ವಾಸಿಗಳಿಗೂ ತಾಯಿ ಅನ್ನೋ ಅರ್ಥದಲ್ಲಿ ಇವರಿಗೂ ಆಧ್ಯಾತ್ಮಿಕ ಪೋಷಣೆ, ಮಾರ್ಗದರ್ಶನ ಕೊಡುವ ತಾಯಿ ಸ್ಥಾನದಲ್ಲಿರ್ತಾರೆ ಅನ್ನೋದು ಇದರ ಹಿಂದಿನ ನಂಬಿಕೆ. ಇದು ನಿಜಕ್ಕೂ ಒಂದು ವಿಶಿಷ್ಟವಾದ ದೇವತಾಶಾಸ್ತ್ರೀಯ ನೋಟ. ತುಂಬಾ ಆಸಕ್ತಿಕರವಾಗಿದೆ. ಹಾಗಾದರೆ ಈ ಬಿರುದು ಮರಿಯಮ್ಮನವರ ಪಾತ್ರದ ಬಗ್ಗೆ ಇನ್ನೂ ಸ್ಪೆಸಿಫಿಕ್ ಆಗಿ ಏನ್ ಹೇಳುತ್ತೆ? ಕೇವಲ ತಾಯ್ತನದ ವಿಷಯನಾ ಅಥವಾ ಬೇರೆ ಏನಾದರೂ ಆಯಾಮ ಇದೆಯಾ? ಒಳ್ಳೆ ಪ್ರಶ್ನೆ. ಇದು ಕೇವಲ ಒಂದು ಸ್ಥಾನಮಾನ ಅಲ್ಲ. ಈ ಬಿರುದು ಮರಿಯಮ್ಮನವರನ್ನ ಧರ್ಮಸಭೆಯ ಕೃಪೆಯ ಮಾದರಿ ಅಂತನೂ ಹೇಳುತ್ತೆ. ಮಾಡೆಲ್ ಆಫ್ ಗ್ರೇಸ್. ಕೃಪೆಯ ಮಾದರಿ? ಹೌದು. ಮತ್ತೆ ಆಧ್ಯಾತ್ಮಿಕ ತಾಯಿ ಅಂತನೂ ಒತ್ತಿ ಹೇಳುತ್ತೆ. ಅಂದ್ರೆ ದೇವರ ರಕ್ಷಣಾ ಯೋಜನೆಯಲ್ಲಿ, ಚರ್ಚ್ನ ಆರಂಭದಲ್ಲಿ, ಅದರ ಬೆಳವಣಿಗೆಯಲ್ಲಿ ಅವರದೊಂದು ಮುಖ್ಯ ಪಾತ್ರ ಇತ್ತು ಅಂತ ಇದು ಗುರ್ತಿಸುತ್ತೆ. ಉದಾಹರಣೆಗೆ ಪೆಂಟೆಕೋಸ್ಟ್ ದಿನ, ಅದನ್ನ ಚರ್ಚ್ನ ಹುಟ್ಟುಹಬ್ಬ ಅಂತ ಹೇಳ್ತಾರಲ್ವಾ? ಹೌದು, ಪವಿತ್ರಾತ್ಮರ ಆಗಮನ. ಅದೇ ದಿನ, ಅವತ್ತು ಅಪೊಸ್ತಲರೆಲ್ಲ ಸೇರಿ ಪ್ರಾರ್ಥನೆ ಮಾಡ್ತಾ ಇದ್ದಾಗ ಅವರ ಜೊತೆ ಮರಿಯಮ್ಮ ಕೂಡ ಇದ್ರು ಅಂತ ಬೈಬಲಿನ ಅಪೊಸ್ತಲರ ಕೃತ್ಯಗಳು ಪುಸ್ತಕದಲ್ಲಿ ದಾಖಲಾಗಿದೆ. ಹೌದು. ಸೊ ಇದು ಚರ್ಚ್ನ ಆರಂಭದ ಆ ಕ್ಷಣದಲ್ಲೇ ಅವರ ಒಂದು ತಾಯಿತನದ ಉಪಸ್ಥಿತಿ ಇತ್ತು ಅನ್ನೋದನ್ನ ಸೂಚಿಸುತ್ತೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ಹಾಗಾದ್ರೆ ಈ ಶೀರ್ಷಿಕೆ ಆಧುನಿಕ ಕಾಲದಲ್ಲಿ ಅಂದ್ರೆ 20ನೇ ಶತಮಾನದಲ್ಲಿ ಅಧಿಕೃತವಾಗಿ ಬಂತು ಅಂದ್ರೂ ಕೂಡ ಇದರ ಬೇರುಗಳು ತುಂಬಾ ಹಳೆಯವು, ಬೈಬಲಿನಲ್ಲಿ ಮತ್ತು ಚರ್ಚಿನ ಆರಂಭಿಕ ಸಂಪ್ರದಾಯಗಳಲ್ಲಿವೆ ಅಂತ ಕಾಣುತ್ತೆ. ಹೌದು, ಖಂಡಿತವಾಗಿಯೂ. ಇದರ ಬಗ್ಗೆ ಬೈಬಲ್ ಆಧಾರದ ಬಗ್ಗೆ ಇನ್ನಷ್ಟು ಹೇಳಿ. ಯಾವ ಘಟನೆ ಇದಕ್ಕೆ ಮುಖ್ಯ ಆಧಾರ? ಇದರ ಅತ್ಯಂತ ಸ್ಪಷ್ಟವಾದ ನಿರ್ಣಾಯಕವಾದ ಬೈಬಲ್ ಬೇಸ್ ಸಿಗೋದು ಯೇಸುಕ್ರಿಸ್ತನ ಶಿಲುಬೆಯ ಘಟನೆಯಲ್ಲೇ. ಯೋಹಾನನ ಶುಭ ಸಂದೇಶದಲ್ಲಿ. ಯೋಹಾನ 19ನೇ ಅಧ್ಯಾಯ ಅಲ್ವಾ? ಹೌದು, ಯೋಹಾನ 19 ವಚನ 26 ಮತ್ತು 27. ಆ ಸೀನ್ ನಿಲ್ಪಿದೆಯಲ್ವಾ? ಯೇಸು ಶಿಲುಬೆ ಮೇಲೆ, ಅವರ ಪಕ್ಕದಲ್ಲಿ ಅವರ ತಾಯಿ ಮರಿಯಮ್ಮ ಮತ್ತೆ ಅವರ ಪ್ರೀತಿಯ ಶಿಷ್ಯ ಯೋಹಾನ ನಿಂತಿದ್ದಾರೆ. ಹೌದು. ಆಗ ಯೇಸು ಮೊದಲು ಅವರ ತಾಯಿಯನ್ನ ನೋಡಿ ಯೋಹಾನನನ್ನ ತೋರಿಸಿ, ಅಮ್ಮ, ಇಗೋ ನಿನ್ನ ಮಗ ಅಂತಾರೆ. ಆಮೇಲೆ ತಕ್ಷಣ ಯೋಹಾನನ ಕಡೆ ತಿರುಗಿ ಮರಿಯಮ್ಮನವರನ್ನ ತೋರಿಸಿ, ಈಗೋ ನಿನ್ನ ತಾಯಿ ಅಂತಾರೆ. ಸರಿ. ಈ ಮಾತುಗಳು ನೋಡೋಕೆ ಆ ಕ್ಷಣದ ಒಂದು ವೈಯಕ್ತಿಕ ಕಾಳಜಿ ತರ ಕಾಣಬಹುದು. ಆದ್ರೆ ದೇವತಾಶಾಸ್ತ್ರಜ್ಞರು ಇದರಲ್ಲಿ ಒಂದು ಆಳವಾದ ಸಿಂಬಾಲಿಕ್ ಅರ್ಥ ಇದೆ ಅಂತ ಹೇಳ್ತಾರೆ. ಸಾಂಕೇತಿಕ ಅರ್ಥನ? ಅದು ಹೇಗೆ? ಯೋಹಾನ ಕೇವಲ ಒಬ್ಬ ವ್ಯಕ್ತಿಯಲ್ವಾ? ಅಲ್ಲಿದನ ವಿಷಯ. ಸಾಂಪ್ರದಾಯಿಕ ವ್ಯಾಖ್ಯಾನದ ಪ್ರಕಾರ ಆ ಕ್ಷಣದಲ್ಲಿ ಯೋಹಾನ ಕೇವಲ ತನ್ನನ್ನ ಮಾತ್ರ ರೆಪ್ರೆಸೆಂಟ್ ಮಾಡ್ತಿರ್ಲಿಲ್ಲ. ಅವನು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಮುಂದೆ ಹುಟ್ಲಿದ್ದ ಇಡೀ ಧರ್ಮಸಭೆಯನ್ನ, ಅಂದ್ರೆ ಮುಂದೆ ಬರುವ ಎಲ್ಲಾ ವಿಶ್ವಾಸಿಗಳನ್ನ ಪ್ರತಿನಿಧಿಸ್ತಿದ್ನು ಅಂತ ಅರ್ಥೈಸಲಾಗುತ್ತೆ. ಅಬ್ಬಾ, ಅಂದ್ರೆ ಇಡೀ ಚರ್ಚ್ನ ಯೋಹಾನ ಪ್ರತಿನಿಧಿಸ್ತಿದ್ದ ಅಂತ. ಹೌದು.
ಹಾಗಾಗಿ ಯೇಸು ತಮ್ಮ ಕೊನೆಯ ಕ್ಷಣಗಳಲ್ಲಿ ಶಿಲುಬೆ ಮೇಲೆ ತಮ್ಮ ತಾಯಿಯನ್ನ ಕೇವಲ ಯೋಹಾನನಿಗೆ ಮಾತ್ರ ಅಲ್ಲ, ಬದಲಿಗೆ ಇಡೀ ವಿಶ್ವಾಸಿಗಳ ಸಮುದಾಯಕ್ಕೆ ಅಂದ್ರೆ ಧರ್ಮಸಭೆಗೆ ಆಧ್ಯಾತ್ಮಿಕ ತಾಯಿಯಾಗಿ ಒಪ್ಪಿಸಿಕೊಟ್ರು ಅಂತ ವ್ಯಾಖ್ಯಾನಿಸಲಾಗುತ್ತೆ. ಇದು ಬಹಳ ಮುಖ್ಯವಾದ ಪಾಯಿಂಟ್. ಶಿಲುಬೆಯ ಮೇಲಿನ ಆ ಮಾತುಗಳೇ ಇದರ ಮೂಲಾಧಾರ. ಸರಿ, ಹಾಗಾದ್ರೆ ಬೈಬಲಿನ ಈ ಘಟನೆ ಬಿಟ್ರೆ ಚರ್ಚಿನ ಹಿಸ್ಟ್ರಿಯಲ್ಲಿ ಆರಂಭದ ಶತಮಾನಗಳಲ್ಲಿ ಈ ಐಡಿಯಾ ಬಗ್ಗೆ ಮಾತಾಡಿದ್ವಾ? ಹೌದು, ಖಂಡಿತ. ಈ ಕಲ್ಪನೆ ನಿಧಾನವಾಗಿ ಬೆಳೆದು ಬಂದಿದೆ. 20ನೇ ಶತಮಾನದಲ್ಲಿ ಅಧಿಕೃತ ಘೋಷಣೆ ಆಗಿದ್ರೂ ಇದರ ಬೀಜಗಳು ಚರ್ಚ್ ಫಾದರ್ಸ್ ಅಂತಾರಲ್ಲ, ಚರ್ಚ್ ಪಿತಾಮಹರು, ಹೌದು, ಅವರ ಬರಹಗಳಲ್ಲಿ ಕಾಣಸಿಗುತ್ತೆ. ವಿಶೇಷವಾಗಿ 4ನೇ ಶತಮಾನದ ಸಂತ ಅಗಸ್ಟೀನ್, ಅವರು ಬಹಳ ಪ್ರಭಾವಿ ದೇವತಾಶಾಸ್ತ್ರಜ್ಞ. ಸೇಂಟ್ ಅಗಸ್ಟೀನ್ ಆಫ್ ಹಿಪ್ಪೋ. ಹೌದು, ಅವರ ಚಿಂತನೆಗಳಲ್ಲಿ ಇದರ ಸುಳಿವು ಚೆನ್ನಾಗಿ ಕಾಣುತ್ತೆ. ಅವ್ರೇನ್ ಹೇಳಿದ್ರು? ಸಂತ ಅಗಸ್ಟೀನ್ ಅವರು ತಮ್ಮ ಬರಹಗಳಲ್ಲಿ ಚರ್ಚನ್ನ ಅಂದ್ರೆ ಧರ್ಮಸಭೆಯನ್ನ ನಮ್ಮ ಆಧ್ಯಾತ್ಮಿಕ ತಾಯಿ ಅಂತ ಪದೇ ಪದೇ ಕರೆದಿದ್ದಾರೆ. ಆ ತಾಯಿ ನಮ್ಗೆ ಆಧ್ಯಾತ್ಮಿಕ ಜನ್ಮ ಕೊಡ್ತಾಳೆ ಅಂತ ಬರೆದಿದ್ದಾರೆ. ಅವರು ನೇರವಾಗಿ ಮರಿಯಂನವರನ್ನ ಧರ್ಮಸಭೆಯ ತಾಯಿ ಅಂತ ಕರೆದಿಲ್ಲದೇ ಇರ್ಬೋದು. ಆದ್ರೆ ಅವರ ತರ್ಕ ಹೀಗಿತ್ತು: ಮರಿಯಮ್ಮ ಯೇಸುವಿನ ಶರೀರಕ್ಕೆ ಜನ್ಮ ಕೊಟ್ರು, ಯೇಸು ಚರ್ಚ್ನ ಶಿರಸ್ಸು, ಚರ್ಚ್ ಆ ಶಿರಸ್ಸಿನ ಶರೀರ. ಓಕೆ. ಹಾಗಾಗಿ ಶಿರಸ್ಸಿಗೆ ತಾಯಿಯಾದವರು ಆ ಶರೀರಕ್ಕೂ ಅಂದ್ರೆ ಚರ್ಚ್ಗೂ ಆಧ್ಯಾತ್ಮಿಕವಾಗಿ ತಾಯಿ ಆಗ್ತಾರೇನೋ ಅರ್ಥ ಬರೋ ಹಾಗೆ ಅವರು ಸೂಚನೆ ಕೊಟ್ಟಿದ್ರು. ಸೊ ಈ ಥಿಂಕಿಂಗ್ ತುಂಬಾ ಹಳೇದು. ಇದು ನಿಜಕ್ಕೂ ಕುತೂಹಲಕಾರಿ. ಶತಮಾನಗಳಿಂದ ಈ ಐಡಿಯಾ ಇದ್ರೂ ಅದನ್ನ ಅಫಿಷಿಯಲ್ ಆಗಿ ಡಿಕ್ಲೇರ್ ಮಾಡೋಕೆ 20ನೇ ಶತಮಾನದವರೆಗೆ ಕಾಯ್ಬೇಕಾಯ್ತು. ಯಾಕೆ? ಆಮೇಲೆ ಅದು ಹೇಗೆ ನಡೀತು? ಅಧಿಕೃತ ಘೋಷಣೆ ಯಾವಾಗ, ಹೇಗಾಯ್ತು? ಹೌದು, ಅದಕ್ಕೊಂದು ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್ ಇದೆ. 1960ರ ದಶಕದವರೆಗೂ ಧರ್ಮಸಭೆಯ ತಾಯೆ ಅನ್ನೋದು ಒಂದು ಜನಪ್ರಿಯ ಭಕ್ತಿಯ ವಿಷಯ ಆಗಿತ್ತು, ಆದ್ರೆ ಅಫಿಷಿಯಲ್ ಟೈಟಲ್ ಆಗಿರ್ಲಿಲ್ಲ. ಸರಿ. ಇದನ್ನ ಅಧಿಕೃತಗೊಳಿಸುವ ಪ್ರೋಸೆಸ್ನಲ್ಲಿ 2ನೇ ವ್ಯಾಟಿಕನ್ ಮಹಾಸಭೆ ಅಂದ್ರೆ ವ್ಯಾಟಿಕನ್ II ಬಹಳ ಮುಖ್ಯ ಪಾತ್ರ ವಹಿಸಿತು. ಇದು 1962ರಿಂದ 65ರವರೆಗೆ ನಡೆಯಿತು. ವ್ಯಾಟಿಕನ್ II ಇದು ಚರ್ಚಿನ ಇತಿಹಾಸದಲ್ಲೇ ಒಂದು ದೊಡ್ಡ ಬದಲಾವಣೆಯ ಸಮಯ ಅಲ್ವಾ? ಖಂಡಿತ. ಚರ್ಚ್ ಆಧುನಿಕ ಜಗತ್ತಿನ ಜೊತೆ ಹೇಗೆ ಸಂವಾದ ನಡೆಸಬೇಕು ಅನ್ನೋದ್ರ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆಗಳು ನಡೆದ ಸಮಯ ಅದು. ಆ ಸಂದರ್ಭದಲ್ಲಿ ಚರ್ಚ್ನ ಹಲವಾರು ಬೋಧನೆಗಳನ್ನ, ಆಚರಣೆಗಳನ್ನ ಮತ್ತೆ ಪರಿಶೀಲನೆ ಮಾಡಿದ್ರು. ಅದರ ಭಾಗವಾಗಿ ಮಾತೆ ಮರಿಯಮ್ಮನವರ ಪಾತ್ರ ಮತ್ತು ಸ್ಥಾನದ ಬಗ್ಗೆನೂ ಆಳವಾದ ಚರ್ಚೆಗಳಾದವು. ಆ ಸಭೆ ಲೂಮೆನ್ ಜೆಂಟಿಯಂ ಅಂತ ಒಂದು ಪ್ರಮುಖ ಡಾಕ್ಯುಮೆಂಟ್ ಹೊರತಂತು. ಲೂಮೆನ್ ಜೆಂಟಿಯಂ, ರಾಷ್ಟ್ರಗಳ ಜ್ಯೋತಿ. ಹೌದು. ಅದರ 8ನೇ ಅಧ್ಯಾಯ ಪೂರ್ತಿ ಮರಿಯಮ್ಮನವರ ಬಗ್ಗೆನೇ ಇದೆ. ಅದರಲ್ಲಿ ಅವರನ್ನ ಧರ್ಮಸಭೆಯ ಅತ್ಯಂತ ಶ್ರೇಷ್ಠ ಮತ್ತು ವಿಶಿಷ್ಟ ಸದಸ್ಯೆ ಅಂತ, ಪ್ರೀ ಎಮಿನೆಂಟ್ ಮೆಂಬರ್. ಹೌದು, ಮತ್ತೆ ಧರ್ಮಸಭೆಯ ಮಾಡೆಲ್ ಎಂತಾನೂ ಬಣ್ಣಿಸಲಾಯಿತು. ಆದರೆ ಧರ್ಮಸಭೆಯ ತಾಯಿಯೇ ಅನ್ನೋ ಟೈಟಲ್ನ ಆ ಡಾಕ್ಯುಮೆಂಟ್ನಲ್ಲಿ ನೇರವಾಗಿ ಬಳಸಲಿಲ್ಲ. ಯಾಕೋ ಏನೋ ಸ್ವಲ್ಪ ಹಿಂಜರಿಕೆ ಇತ್ತು. ಆದರೆ ಸಭೆಯಲ್ಲಿ ಭಾಗವಹಿಸಿದ್ದ ಬಹಳಷ್ಟು ಬಿಷಪ್ಗಳು, ದೇವತಾಶಾಸ್ತ್ರಜ್ಞರು ಇದನ್ನ ಸೇರಿಸಬೇಕು, ಇದನ್ನ ಅಧಿಕೃತವಾಗಿ ಘೋಷಣೆ ಮಾಡಬೇಕು ಅಂತ ತುಂಬಾ ಒತ್ತಾಯ ಮಾಡಿದ್ರು. ಹಾಗಾದ್ರೆ ಒತ್ತಡ ಇತ್ತು. ಆಮೇಲೆ ಏನಾಯ್ತು? ಹೌದು, ಆ ಒತ್ತಡಕ್ಕೆ ಕೊನೆಗೂ ಮನ್ನಣೆ ಸಿಕ್ತು. ಅದು ಒಂದು ಐತಿಹಾಸಿಕ ಕ್ಷಣ. ಅಕ್ಟೋಬರ್ 21, 1964 ವ್ಯಾಟಿಕನ್ IIನ 3ನೇ ಸೆಷನ್ನ ಕೊನೆಯ ದಿನ. 1964. ಹೌದು. ಅಂದಿನ ಪೋಪ್ 6ನೇ ಪೌಲ್ ಅವರು ತಮ್ಮ ಕೊನೆಯ ಭಾಷಣದಲ್ಲಿ, ಕ್ಲೋಸಿಂಗ್ ಸ್ಪೀಚ್ನಲ್ಲಿ ಈ ಘೋಷಣೆಯನ್ನ ಮಾಡಿದ್ರು. ಏನ್ ಹೇಳಿದ್ರು ಪೋಪ್? ಅವರು ತುಂಬಾ ಗಂಭೀರವಾಗಿ, ಸಾರ್ವಜನಿಕವಾಗಿ ಮಾತೆ ಮರಿಯಮ್ಮನವರಿಗೆ ಮದರ್ ಎಕ್ಲೇಸಿಯೆ ಅಂದ್ರೆ ಧರ್ಮಸಭೆಯ ತಾಯೆ, ಮದರ್ ಆಫ್ ದ ಚರ್ಚ್ ಅನ್ನೋ ಶೀರ್ಷಿಕೆಯನ್ನ ಅಧಿಕೃತವಾಗಿ ಕೊಡ್ತಾ ಇದೀವಿ ಅಂತ ಘೋಷಣೆ ಮಾಡಿದ್ರು. ವಾವ್! ಅಷ್ಟೇ ಅಲ್ಲ, ಪೋಪ್ 6ನೇ ಪೌಲ್ ಅವರು ಇದು ಶಿಲುವೆ ಮೇಲೆ ಏಸು ಹೇಳಿದ ಮಾತಿನ ಅಂದ್ರೆ ಈಗೋ ನಿನ್ನ ತಾಯಿ ಅಂತ ಯೋಹಾನನಿಗೆ ಹೇಳಿದ್ರಲ್ಲ, ಹೌದು, ಆ ಮಾತಿನ ದೃಢೀಕರಣ, ಅದರ ಲಾಜಿಕಲ್ ಕನ್ಕ್ಲೂಷನ್ ಅಂತಾನೂ ಸ್ಪಷ್ಟಪಡಿಸಿದ್ರು. ಹಾಗಾಗಿ ಶತಮಾನಗಳಿಂದ ಇದ್ದ ಒಂದು ಭಕ್ತಿ ಮತ್ತು ಚರ್ಚೆಗೆ ಅಧಿಕೃತ ಮುದ್ರೆ ಬಿದ್ದಿದ್ದು ಆ ದಿನ. 1964ರಲ್ಲಿ ಅಧಿಕೃತ ಘೋಷಣೆಯಾಯಿತು. ಅದು ಆಗಿ ಈಗ ಸುಮಾರು 60 ವರ್ಷ ಆಯಿತು. ಇತ್ತೀಚಿನ ವರ್ಷಗಳಲ್ಲಿ ಈ ಟೈಟಲ್ಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಹೊಸ ಬೆಳವಣಿಗೆಗಳು ಆಗಿವೆಯಾ? ಇದರ ಮಹತ್ವವನ್ನ ಇನ್ನೂ ಹೆಚ್ಚಿಸಲಾಗಿದೆಯಾ? ಹೌದು, ಒಂದು ಬಹಳ ಮುಖ್ಯವಾದ ಬೆಳವಣಿಗೆ ಇತ್ತೀಚೆಗೆ ಅಂದ್ರೆ 2018ರಲ್ಲಿ ಆಯ್ತು.
ಈಗಿನ ಪೋಪ್ ಫ್ರಾನ್ಸಿಸ್ ಅವರು ಈ ಶೀರ್ಷಿಕೆಯ ಮಹತ್ವವನ್ನ ಇನ್ನಷ್ಟು ಎತ್ತಿ ಹಿಡಿಯೋಕೆ ಒಂದು ದೊಡ್ಡ ಹೆಜ್ಜೆ ಇಟ್ರು. 2018ರಲ್ಲಿ ಏನ್ ಮಾಡಿದ್ರು? ಅವರು ಒಂದು ಹೊಸ ಹಬ್ಬದ ದಿನವನ್ನ ಸ್ಥಾಪಿಸಿದ್ರು, ಕ್ಯಾಥೋಲಿಕ್ ಚರ್ಚ್ನ ಕ್ಯಾಲೆಂಡರಲ್ಲಿ. ಹಬ್ಬದ ದಿನ? ಹೌದು. ಪ್ರತಿ ವರ್ಷ ಪಂಚಶತ್ತಮ ಹಬ್ಬ ಅಂದ್ರೆ ಪೆಂಟೆಕಾಸ್ಟ್ ಹಬ್ಬದ ನಂತರ ಬರುವ ಸೋಮವಾರ ಇದೆಯಲ್ಲ, ಆ ದಿನವನ್ನ ಮಾತೆ ಮರಿಯಮ್ಮ ಧರ್ಮಸಭೆಯ ತಾಯೇ ಹಬ್ಬ ಅಂತ ಅಧಿಕೃತವಾಗಿ ಕಡ್ಡಾಯವಾಗಿ ಆಚರಿಸಬೇಕು ಅಂತ ಆದೇಶ ಹೊರಡಿಸಿದ್ರು. ಓ, ಇದು ಇಂಟ್ರೆಸ್ಟಿಂಗ್. ಪೆಂಟೆಕಾಸ್ಟ್ ಮರುದಿನವೇ ಯಾಕೆ? ಅದಕ್ಕೊಂದು ಅರ್ಥ ಇದೆ. ಪೆಂಟೆಕಾಸ್ಟ್ ಅಂದ್ರೆ ಪವಿತ್ರಾತ್ಮರ ಆಗಮನ, ಚರ್ಚ್ನ ಜನ್ಮದಿನ ಅಂತ ಪರಿಗಣಿಸ್ತೀವಲ್ಲ. ಹೌದು. ಚರ್ಚ್ ಹುಟ್ಟಿದ ಮರುದಿನವೇ ಅದರ ತಾಯಿಯನ್ನ ನೆನಪಿಸಿಕೊಳ್ಳೋದು, ಆಚರಿಸೋದು ತುಂಬಾ ಸಿಂಬಾಲಿಕ್ ಆಗಿದೆ. ಇದು ಈ ಶೀರ್ಷಿಕೆಯ ಮಹತ್ವವನ್ನ ಸಾಮಾನ್ಯ ಜನರ ಮನಸ್ಸಲ್ಲಿ ಇನ್ನೂ ಗಟ್ಟಿಗೊಳಿಸೋ ಪ್ರಯತ್ನ ಅಂತ ಕಾಣುತ್ತೆ. ಹಾಗಾದ್ರೆ ನಾವು ಇಲ್ಲಿವರೆಗೂ ಚರ್ಚೆ ಮಾಡಿದ್ದನ್ನ ಒಟ್ಟಿಗೆ ಸೇರಿಸಿ ನೋಡೋದಾದ್ರೆ, ಮಾತೆ ಮರಿಯಮ್ಮ ಧರ್ಮಸಭೆಯ ತಾಯಿ ಅನ್ನೋ ಈ ಐಡಿಯಾ ಇದರ ಬೇರು ಬೈಬಲ್ನಲ್ಲೇ ಇದೆ, ವಿಶೇಷವಾಗಿ ಯೋಹಾನನ ಶುಭ ಸಂದೇಶದಲ್ಲಿ. ಹೌದು. ಆಮೇಲೆ ಸಂತ ಅಗಸ್ಟೀನ್ ಅವರಂತಹ ಹಳೆಯ ಚಿಂತಕರು ಇದನ್ನ ಬೇರೆ ರೀತಿ ಹೇಳಿದ್ರು, ಸೂಚನೆ ಕೊಟ್ಟಿದ್ರು. 20ನೇ ಶತಮಾನದಲ್ಲಿ ವ್ಯಾಟಿಕನ್ II ಟೈಮಲ್ಲಿ ಇದು ಮತ್ತೆ ಮುನ್ನೆಲೆಗೆ ಬಂತು. 1964ರಲ್ಲಿ ಪೋಪ್ 6ನೇ ಪೌಲ್ ಇದನ್ನ ಅಧಿಕೃತವಾಗಿ ಘೋಷಿಸಿದ್ರು. ಕರೆಕ್ಟ್. ಮತ್ತೆ ಇತ್ತೀಚೆಗೆ ಪೋಪ್ ಫ್ರಾನ್ಸಿಸ್ ಇದಕ್ಕೊಂದು ವಾರ್ಷಿಕ ಹಬ್ಬದ ದಿನವನ್ನೇ ಕೊಟ್ರು. ಇದು ಸರಿ ಸಾರಾಂಶನಾ? ಹೌದು, ತುಂಬಾನೇ ನಿಖರವಾಗಿ ಹೇಳಿದ್ರಿ. ಬೇಸಿಕಲಿ ಈ ಶೀರ್ಷಿಕೆ ಶಿಲುಬೆ ಮೇಲೆ ಯೇಸು ವ್ಯಕ್ತಪಡಿಸಿದ ಒಂದು ಇಚ್ಛೆಗೆ ಉತ್ತರ ಅಂತ ನಂಬಲಾಗುತ್ತೆ. ಅಲ್ಲಿ ಅವರು ಮರಿಯಮ್ಮನವರನ್ನ ವಿಶ್ವಾಸಿಗಳ ಸಮುದಾಯಕ್ಕೆ ತಾಯಿಯಾಗಿ ಕೊಟ್ರು. ಈ ಬಿರುದು ಮರಿಯಮ್ಮನವರನ್ನ ಕೇವಲ ಯೇಸುವಿನ ತಾಯಿ ಅಂತ ಮಾತ್ರ ನೋಡದೆ, ನಮ್ಮೆಲ್ಲರ ಆಧ್ಯಾತ್ಮಿಕ ಮಾರ್ಗದರ್ಶಕಿ, ಪ್ರೀತಿಯ ತಾಯಿ ಮತ್ತೆ ಧರ್ಮಸಭೆ ಫಾಲೋ ಮಾಡಬೇಕಾದ ಒಂದು ಪರ್ಫೆಕ್ಟ್ ನಂಬಿಕೆಯ ಮಾಡೆಲ್ ಆಗಿ ನೋಡೋಕೆ ಪ್ರೋತ್ಸಾಹಿಸುತ್ತೆ. ಅವರ ಪಾತ್ರ ದೇವರ ಮಗನಿಗೆ ತಾಯಿಯಾಗಿದ್ದು ಇಡೀ ಕ್ರೈಸ್ತ ಸಮುದಾಯಕ್ಕೆ ಆಧ್ಯಾತ್ಮಿಕ ತಾಯಿತನವಾಗಿ ವಿಸ್ತರಿಸುತ್ತೆ ಅನ್ನೋದೇ ಇದರ ಸೆಂಟ್ರಲ್ ಐಡಿಯಾ. ಅದೇ ಇದರ ತಿರುಳು. ತುಂಬಾ ಚೆನ್ನಾಗಿ ವಿವರಿಸಿದ್ರಿ. ಇಂದು ನಾವು ಮಾತೆ ಮರಿಯಮ್ಮ ಧರ್ಮಸಭೆಯ ತಾಯೇ ಅನ್ನೋ ಈ ಶೀರ್ಷಿಕೆಯ ಹಿಂದಿನ ದೇವತಾಶಾಸ್ತ್ರ, ಅದರ ಬೈಬಲ್ ಬೇಸ್, ಹಿಸ್ಟ್ರಿ, ಅಧಿಕೃತ ಘೋಷಣೆ ಮತ್ತೆ ಅದರ ಇತ್ತೀಚಿನ ಪ್ರಾಮುಖ್ಯತೆ, ಹೀಗೆ ಹಲವು ವಿಷಯಗಳನ್ನು ಅರ್ಥ ಮಾಡ್ಕೊಂಡ್ವಿ. ಹೌದು. ಕೊನೆದಾಗಿ ಒಂದು ಯೋಚನೆ ಹೇಳ್ಬಹುದಾ? ಖಂಡಿತ ಹೇಳಿ. ಈ ಆಧ್ಯಾತ್ಮಿಕ ತಾಯ್ತನ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಇದು ಕೇವಲ ಥಿಯಾಲಜಿ ಪುಸ್ತಕಗಳಲ್ಲಿ ಇರೋ ಒಂದು ವಿಷಯ ಆಗಿ ಅಥವಾ ಕೇವಲ ಒಂದು ಬಿರುದಾಗಿ ಉಳಿಬಾರ್ದು ಅನ್ಸುತ್ತೆ. ಇವತ್ತಿನ ನಮ್ಮ ಈ ಫಾಸ್ಟ್ ಲೈಫ್ನಲ್ಲಿ, ಕಾಂಪ್ಲೆಕ್ಸ್ ಜಗತ್ತಿನಲ್ಲಿ ಈ ಐಡಿಯಾ ನಂಬಿಕೆಯುಳ್ಳವರ ವೈಯಕ್ತಿಕ ಜೀವನದಲ್ಲಿ, ಅವರ ಸ್ಪಿರಿಚುವಲ್ ಜರ್ನಿಯಲ್ಲಿ ಹೇಗೆ ನಿಜವಾಗಿಯೂ ಅರ್ಥಪೂರ್ಣ ಆಗ್ಬೋದು? ಹೌದು, ಇದು ಪ್ರಾಕ್ಟಿಕಲ್ ಪ್ರಶ್ನೆ. ಮರಿಯಂನವರ ಈ ತಾಯ್ತನದ ಪಾತ್ರ ಜನರಿಗೆ ಅವರ ಕಷ್ಟಗಳಲ್ಲಿ, ಸವಾಲುಗಳಲ್ಲಿ ಹೇಗೆ ಒಂದು ಗೈಡೆನ್ಸ್ ಕೊಡ್ಬೋದು, ಅಥವಾ ದುಃಖದಲ್ಲಿ ಒಂದು ಸಮಾಧಾನ, ನಂಬಿಕೆಯಲ್ಲಿ ಒಂದು ಸ್ಫೂರ್ತಿ, ಇದನ್ನೆಲ್ಲ ಹೇಗೆ ಕೊಡ್ಬೋದು ಅಂತ ಯೋಚಿಸೋದು ಇವತ್ತಿಗೆ ಹೆಚ್ಚು ಮುಖ್ಯ ಅನ್ಸುತ್ತೆ. ಇದು ಕೇವಲ ಒಂದು ಡಾಕ್ಟ್ರಿನ್ ಆಗಿ ಉಳಿಯದೆ ಒಂದು ಜೀವಂತ ಅನುಭವ ಆಗೋಕೆ ಸಾಧ್ಯನಾ ಅನ್ನೋದು ಯೋಚಿಸಬೇಕಾದ ವಿಷಯ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.